ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ರ್ಯಾಂಪ್ ಪ್ಯಾಂಟನ್ನು ಯಾವ ರೀತಿಲಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ರ್ಯಾಪ್ ಪ್ಯಾಂಟನ್ನು ಯಾವ ರೀತಿಲಿ ವೇರ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡಿ. ಫ್ರೆಂಡ್ಸ್, ಮೊದಲಿಗೆ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಈಗ ಬಟ್ಟೆನ ಯಾವ ರೀತಿಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಪೇಪರ್ನ ಫೋಲ್ಡ್ ಮಾಡಿ ತೋರಿಸ್ತೇನೆ. ನೋಡಿ, ಇದು ಬಟ್ಟೆಯ ಉದ್ದ, ಇದು ಬಟ್ಟೆಯ ಅಗಲ. ಈಗ ಮಧ್ಯಕ್ಕೆ ಮೊದಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಂತರ ಈ ಕಡೆಯಿಂದ ಮಧ್ಯಕ್ಕೆ ಈ ರೀತಿಲಿ ಫೋಲ್ಡ್ ಮಾಡಬೇಕು. ಈಗ ನೋಡಿ, ಒಂದು ಫೋಲ್ಡ್ ಇದ್ದಿದ್ದು ನಮ್ಮ ಸೈಡಿಗೆ ಇದೆ, ಅದೇ ರೀತಿಲಿ ಬಟ್ಟೆನ ಇಟ್ಕೊಂಡಿದ್ದೀನಿ. ಈ ಥರ ಎರಡು ಫೋಲ್ಡ್ ಇದ್ದಿದ್ದು ನಮ್ಮ ಎಡಭಾಗದ ಸೈಡಿಗಿದೆ, ಅದೇ ರೀತಿಲಿ ಬಟ್ಟೆನ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಸೈಡು ಮತ್ತು ಮುಂಭಾಗ ಇದೆಲ್ಲ ಓಪನ್ ಸೈಡು, ಅದೇ ರೀತಿಲಿ ಬಟ್ಟೆ ಕೂಡ ಓಪನ್ ಸೈಡು. ಫ್ರೆಂಡ್ಸ್, ಮೊದಲಿಗೆ ಆಸನದ ಉದ್ದನ ಮಾರ್ಕ್ ಮಾಡಬೇಕು. ಆಸನದ ಉದ್ದನ ಮಾರ್ಕ್ ಮಾಡಲಿಕ್ಕೆ ಆಸನದ ಸುತ್ತು ಮೆಜರ್ಮೆಂಟ್ ಬೇಕು. ಈಗ ನಾನು ತಗೊಂಡಿರೋ ಅಳತೆಯಲ್ಲಿ ಆಸನದ ಸುತ್ತು 36 ಇಂಚ್ ಇದೆ. ಅದನ್ನು 4ರಿಂದ ಭಾಗಿಸ್ಬೇಕು. 9 ಇಂಚ್ ಸಿಗುತ್ತೆ. 9 ಇಂಚಿಗೆ ಬಾಡಿ ಲೂಸನ್ನು ಸೇರಿಸ್ಕೋಬೇಕು. 2ರಿಂದ 4 ಇಂಚು. ನೋಡಿ ಫ್ರೆಂಡ್ಸ್, ಸ್ಮಾಲ್ ಸೈಜ್ ಇದ್ದವ್ರಿಗೆ 2 ಇಂಚ್ ಸೇರಿಸ್ಕೊಳ್ಳಿ, ಮೀಡಿಯಂ ಸೈಜ್ ಇದ್ದವ್ರಿಗೆ 3 ಇಂಚ್ ಸೇರಿಸ್ಕೊಳ್ಳಿ. ಇನ್ನು ಲಾರ್ಜ್ ಸೈಜ್ ಮೇಲೆ ಬರೋರಿಗೆ 4 ಇಂಚ್ ಸೇರಿಸ್ಕೊಂಡ್ರೆ ಸಾಕು. ನಾನು ಈಗ ತಗೊಂಡಿರೋ ಮೆಜರ್ಮೆಂಟಿಗೆ 3 ಇಂಚನ್ನ ಸೇರಿಸ್ಕೊತಾ ಇದ್ದೀನಿ. ಹಂಗಾರೆ 9 ಇಂಚಿಗೆ 3 ಇಂಚನ್ನ ಸೇರಿಸ್ಕೊಂಡ್ರೆ 12 ಇಂಚ್ ಆಯಿತು. ಈಗ ಇಲ್ಲಿಂದ ಇಲ್ಲಿಗೆ 12 ಇಂಚಿಗೆ ಮಾರ್ಕನ್ನು ಮಾಡಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡಬೇಕು. ಪುನಃ ಈಗ ಇಲ್ಲೂ 4 ಇಂಚಿಗೆ ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ 12 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಲೈನು ಸ್ಟ್ರೈಟ್ ಲೈನ್ ಬರಲಿ ಅಂತೇಳಿ. ಈಗ ಇಲ್ಲಿ ಶೇಪನ್ನು ಕೊಡಬೇಕು. ನೋಡಿ, ಈ ರೀತಿಯಲ್ಲಿ ಮಾರ್ಕ್ ಹಾಕೊಂಡಾದ್ಮೇಲೆ ಈಗ ಪ್ಯಾಂಟು ಫುಲ್ ಲೆಂತನ್ನ ಮಾರ್ಕ್ ಮಾಡ್ಕೋಬೇಕು. ಪ್ಯಾಂಟು ಫುಲ್ ಲೆಂತ್ 37 ಇಂಚ್ ಇದೆ. ಇದಕ್ಕೇನು ಹೊಲಿಗೆ ಅಂಶನ ಸೇರಿಸ್ಕೊಳ್ಳೋದು ಬೇಡ, 37 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 37 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಈ ರೀತಿಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟನ್ನು ಮಾರ್ಕ್ ಮಾಡ್ಕೋಬೇಕು ಅಂದರೆ, ನೋಡಿ, ಈಗ ಬಟ್ಟೆ ಎಷ್ಟಗಲ ಇದೆ ಅಷ್ಟಗಲನೂ ತಗೋಬಾರ್ದು. ತುಂಬ ಫ್ರೀ ಸೈಜ್ ಬೇಕು ಅಂದಾಗ ಇದು ಎಷ್ಟಗಲ ಇದೆ ಅಷ್ಟಗಲ ತೊಗೊಂಡ್ರೂ ನಡೆಯುತ್ತೆ. ಸೊಂಟದ ಸುತ್ತು ಎಷ್ಟಿದೆ ಅದನ್ನು 1.5 ಪಟ್ಟಷ್ಟು ತೊಗೊಂಡು ಅದನ್ನು ಅರ್ಧ ಮಾಡಿಕೊಂಡು ಅದರ ಅಳತೆನ ತೊಗೋಬೇಕಾಗತ್ತೆ. ಈಗ ಉದಾಹರಣೆಗೆ ನೋಡಿ, ನಾನು ತೊಗೊಂಡಿರುವಂತಹ ಸೊಂಟದ ಸುತ್ತು 30 ಇಂಚಿದೆ. ಅದಕ್ಕೆ ಅರ್ಧ ಸೇರಿಸ್ಕೋಬೇಕು ಅಂದರೆ 30ರ ಅರ್ಧ ಅಂದರೆ 15. 30 + 15 45 ಆಗುತ್ತೆ. ಅದರಲ್ಲಿ ಅರ್ಧ ತಗೋಬೇಕು ಅಂದರೆ 22.5 ಇಂಚು. ಈಗ ಇಲ್ಲಿಂದ ಇಲ್ಲಿಗೆ 22.5 ಇಂಚಿಗೆ ಮಾರ್ಕ್ ಮಾಡಬೇಕು. ನಾನು ರೌಂಡ್ ಆಫ್ ಮಾಡಲಿಕ್ಕೋಸ್ಕರ 23 ಇಂಚಿಗೆ ಮಾಡ್ತಾ ಇದ್ದೀನಿ, ಅಥವಾ 22 ಇಂಚಿಗೆ ಮಾಡಿದ್ರೂ ನಡೆಯುತ್ತೆ. ಈ ರೀತಿಲಿ ಅಳತೆನ ತಗೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 23 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಅದೇ ರೀತಿಲಿ ಇಲ್ಲಿಂದ ಇಲ್ಲಿಗೆ 23 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಮಾರ್ಕನ್ನು ಹಾಕೊಂಡು ಈ ರೀತಿಲಿ ಶೇಪನ್ನು ಕೊಡಬೇಕು. ನೋಡಿ, ಮಾರ್ಕಿಂಗ್ ಮಾಡಿರೋ ಪ್ರಕಾರ ಈ ರೀತಿಲಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ 2 ಫೋಲ್ಡ್ ಇದ್ದದನ್ನ ಈ ರೀತಿಲಿ ಓಪನ್ ಮಾಡ್ಕೋಬೇಕು. ಈಗ ಕಟಿಂಗ್ ಮಾಡ್ಕೊಂಡಿದ್ದಾಗಿದೆ. ಸ್ಟಿಚಿಂಗ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಪಿನ್ನನ್ನು ಹಾಕೋಬಿಡೋಣ, ಆಗ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಈಸಿ ಆಗುತ್ತೆ. ನೋಡಿ, ಈ ರೀತಿಲಿ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೋಬೇಕು. 2 ಬಟ್ಟೆನ ಈ ರೀತಿಲಿ ಸರಿಯಾಗಿ ಜೋಡಿ ಮಾಡಿ ಇಟ್ಕೊಂಡು ಪಿನ್ಗಳನ್ನ ಈ ರೀತಿಲಿ ಪಿನ್ಗಳನ್ನ ಹಾಕೊಂಡು ಇದೇ ಪ್ರಕಾರವಾಗಿ ಸ್ಟಿಚ್ಚನ್ನು ಮಾಡಬೇಕು. ನೋಡಿ, ಈಗ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಇಲ್ಲಿಂದ ಈ ರೀತಿಲಿ ಸ್ಟಿಚ್ಚನ್ನು ಹಾಕಬೇಕು. ಫ್ರೆಂಡ್ಸ್, ಈ ವಿಡಿಯೋನ ನೋಡ್ತಾ ಇರೋರಲ್ಲಿ ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪುನಃ ಈಗ ಅದರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಈ ರೀತಿಲಿ ಸ್ಟಿಚ್ಚನ್ನು ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ 6 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಆ ಮಾರ್ಕ್ ಬಂದಿರೋ ಥರನೇ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಈಗ ಇದೆರಡು ಬಟ್ಟೆನೂ ಈ ರೀತಿಲಿ ನೇರವಾಗಿ ಇಟ್ಕೋಬೇಕು. ಇಲ್ಲಿ ಈ ಬಟ್ಟೆನ ಈ ರೀತಿಲಿ ಸರಿ ಮಾಡಿಕೊಂಡು ಇಲ್ಲಿ ಈ ಬಟ್ಟೆನ ಈ ರೀತಿಲಿ ಸರಿ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಈ ರೀತಿಲಿ ಬಟ್ಟೆನ ಇಟ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಒಂದು ಮಾರ್ಕನ್ನು ಹಾಕಿ ಪುನಃ ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಈಗ ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನನ್ನು ಹಾಕೋಬೇಕು. ಒಂದು ಲೈನನ್ನು ಹಾಕೊಂಡು ಈಗ ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಈ ರೀತಿಲಿ 2 ಟಕ್ಸ್ಗಳನ್ನ ಹೊಲ್ಕೋಬೇಕು. ಈಗ ಅದೇ ರೀತಿಲಿ ಇನ್ನೊಂದು ಸೈಡಿಗೂ ಮಾರ್ಕ್ ಹಾಕಿ 2 ಟಕ್ಸ್ಗಳನ್ನ ಹೊಲ್ಕೋಬೇಕು. ನೋಡಿ, ಇಲ್ಲಿ ಒಂದು ಟಕ್ಸು, ಪುನಃ ಅದ್ರ ಹಿಂಭಾಗ ಒಂದು ಟಕ್ಸು, ಅದೇ ರೀತಿಲಿ ಇಲ್ಲೊಂದು ಟಕ್ಸು, ಪುನಃ ಇಲ್ಲಿ ಒಂದು ಟಕ್ಸು. ಈ ರೀತಿಲಿ ಒಟ್ಟು 4 ಟಕ್ಸ್ಗಳನ್ನ ಹೊಲ್ಕೋಬೇಕು. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಓಪನ್ ಇರೋ ಸೈಡ್ನಲ್ಲಿ ರಾಂಗ್ ಸೈಡ್ ಕಡೆಗೆ 1/4 ಇಂಚಿಗೆ 2 ಫೋಲ್ಡನ್ನ ಮಾಡಿ
ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ಬಟ್ಟೆ ನಾವು ಯಾವ ಶೇಪಲ್ಲಿ ಕಟ್ ಮಾಡ್ಕೊಂಡು ಹೋಗಿದ್ದೀವಿ ಅದೇ ಶೇಪಲ್ಲಿ ಫೋಲ್ಡ್ ಮಾಡ್ತಾ ಸ್ಟಿಚ್ ಆಗ್ತಾ ಹೋಗಬೇಕು. ಈ ವಿಡಿಯೋನ ನೋಡ್ತಾ ಇರೋರಲ್ಲಿ ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಬ್ಸ್ಕ್ರೈಬರ್ಸ್ ಆಗೋದ್ರಿಂದ ನನಗೂ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಆಗ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಿ ಹಾಕ್ತೇನೆ. ಹಾಗಾಗಿ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಈಗ ಒಂದು ಸೈಡು ಫುಲ್ಲು ಹೊಲ್ಕೊಂಡಾಯ್ತು. ಈಗ ಈ ಸೈಡಲ್ಲೂ ಕೂಡ ಕಾಲು ಇಂಚಿಗೆ 2 ಫೋಲ್ಡನ್ನು ಮಾಡಿಕೊಂಡು ತುದಿಯಲ್ಲಿ ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ರೀತಿಲಿ ಸ್ಟಿಚ್ಚನ್ನು ಹಾಕೊಂಡಾದ್ಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಇದು ಎಷ್ಟು ಉದ್ದ ಇದೆ ಅನ್ನೋದನ್ನು ಒಂದ್ಸಲ ಅಳತೆ ಇಟ್ಕೋಬೇಕು. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ 31 ಇಂಚಿದೆ. ಪ್ಲಸ್ ಇನ್ನು ಎಷ್ಟು ಉದ್ದನ ತಗೋಬೇಕು ಅಂದರೆ ಬೆಲ್ಟು ಕಟ್ಟಲಿಕ್ಕೆ ಇನ್ನು ಎಕ್ಸ್ಟ್ರಾ ಬಟ್ಟೆ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಅಷ್ಟು ತಗೋಬೇಕಾಗತ್ತೆ. ನಾನೀಗ ಈ ಅಳತೆಗೆ ಪ್ಲಸ್ 50 ಇಂಚನ್ನ ತಗೊತಾ ಇದ್ದೀನಿ. ಅಂದರೆ 31 ಇಂಚು ಪ್ಲಸ್ 50 ಅಂದರೆ ಒಟ್ಟು 81 ಇಂಚಾಯಿತು. ನೋಡಿ ಈ ರೀತಿಲಿ 3 ಇಂಚು ಅಗಲ 81 ಇಂಚು ಉದ್ದ ಈ ರೀತಿಲಿ 2 ಪಟ್ಟಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಏನೀಗ ನಾವು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ವಿ, ಈ ಬೆಲ್ಟ್ ಪಟ್ಟಿನ ಸೆಂಟರ್ಗೆ ಒಂದು ಕಚ್ಚನ್ನ ಹಾಕೋಬೇಕು. ಈಗ ಈ ಬಟ್ಟೆನ ಈ ರೀತಿಲಿ ಓಪನ್ ಇಟ್ಕೊಂಡು ಈಗ ಇಲ್ಲಿ ನಾವೇನು ಸೆಂಟರ್ಗೆ ಕಚ್ಚನ್ನು ಹಾಕೊಂಡಿದ್ವಿ ಆ ಕಚ್ಚು ಇಲ್ಲಿ ಸೆಂಟರ್ಗೆ ಬರೋ ರೀತಿಲಿ ನೋಡಿ, ಇದು ಸರಿ ಬಟ್ಟೆ, ಇದು ರಾಂಗ್ ಸೈಡ್ ಬಟ್ಟೆ, ಈ ರೀತಿಲಿ ಇಟ್ಕೊಂಡು ಒಂದು ಪಿನ್ನನ್ನು ಹಾಕೋಬೇಕು. ನೋಡಿ ಇಲ್ಲಿ 2 ಟಕ್ಸ್ ಇದೆಯಲ್ಲ, ಈ 2 ಟಕ್ಸು 2 ಈ ಕಡೆಗೆ ಫೇಸ್ ಮಾಡೋ ರೀತಿಲಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಈಗ ಈ ರೀತಿಲಿ ಉದ್ದಕ್ಕೂ 2 ಸೈಡು ಪಿನ್ನುಗಳನ್ನ ಹಾಕೋಬೇಕು. ನೋಡಿ ಈಗ ಇಲ್ಲಿಂದ ಈ ರೀತಿಲಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಇದನ್ನ ಸ್ಟಿಚ್ ಹಾಕಬೇಕಾದ್ರೆ ಕೆಳಗಡೆ ಬಟ್ಟೆ ಮತ್ತು ಈ ಬೆಲ್ಟ್ ಬಟ್ಟೆ 2 ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ಇರೋ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ರೀತಿಲಿ ಸ್ಟಿಚ್ಚನ್ನು ಹಾಕೊಂಡಾದ್ಮೇಲೆ ಈಗ ಹಾಕೊಂಡಿರುವಂಥ ಪಿನ್ನುಗಳನ್ನ ತೆಗಿಬೇಕು. ನೆಕ್ಸ್ಟು ಈಗ ನೋಡಿ ಈ ರೀತಿಲಿ ಫೋಲ್ಡನ್ನು ಮಾಡ್ಕೋಬೇಕು. ಈಗ ಇಲ್ಲಿ ನೇರ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ನೆಕ್ಸ್ಟು ಈಗ ಇಲ್ಲಿ ಈ ರೀತಿಲಿ ಸರಿಯಾಗಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಈ ರೀತಿಲಿ ಜೋಡಿ ಬರೋ ರೀತಿಲಿ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಇಲ್ಲಿ ನಾವು ಏನು ಮೇನ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಲ್ಲಿ ತನಕ ಸ್ಟಿಚ್ ಹಾಕೊಂಡು ಬಂದರೆ ಸಾಕು. ಈ ರೀತಿಲಿ ಸ್ಟಿಚ್ಚನ್ನು ಹಾಕೊಂಡಾದ್ಮೇಲೆ ಈಗ ಇಲ್ಲಿ ಈ ಕಾರ್ನರಲ್ಲಿ ಬಟ್ಟೆನ ಸ್ವಲ್ಪ ಕಟ್ ಮಾಡಬೇಕು. ಈಗ ಈ ಬಟ್ಟೆನ ಈ ರೀತಿಲಿ ಒಳಗಡೆ ತೂರಿಸ್ಬೇಕು. ಈ ರೀತಿ ತೂರಿಸ್ಕೊಂಡು ಈಗ ಈ ರೀತಿಲಿ ಬಟ್ಟೆನ ದೂಡ್ಕೋಬೇಕು. ಈ ರೀತಿ ದೂಡ್ಕೊಂಡು ಶೇಪನ್ನ ಸರಿ ಮಾಡ್ಕೋಬೇಕು. ಈಗ ಇದನ್ನು ಈ ರೀತಿಲಿ ಬಿಡಿಸ್ಕೋಬೇಕು. ನೋಡಿ ಈಗ ಈ ಸೈಡ್ ಯಾವ ರೀತಿಲಿ ಹೊಲಿದು ರೆಡಿ ಮಾಡ್ಕೊಂಡ್ವಿ ಅದೇ ರೀತಿಲಿ ಈ ಕಡೆ ಸೈಡನ್ನು ಹೊಲಿದು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಈ ರೀತಿಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಇಲ್ಲಿ ಏನು ಸ್ಟಿಚಿಂಗ್ ಫೋಲ್ಡಿಂಗ್ ಇದೆ ಇದನ್ನು ಸರಿಯಾಗಿ ಬಿಡಿಸ್ಕೊಂಡು ಈ ರೀತಿಲಿ ಸರಿಯಾಗಿ ಇಟ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ತಾ ಬರಬೇಕು. ಇಲ್ಲಿ ಬಂದಾಗ ಈ ರೀತಿಲಿ ಲಾಕನ್ನು ಮಾಡ್ಕೋಬೇಕು. ಈಗ ಈ ರೀತಿಲಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ನಾವೇನು ಫಸ್ಟ್ ಸ್ಟಿಚ್ ಹಾಕಿದ್ವಲ್ಲ ಆ ಸ್ಟಿಚ್ ಮೇಲೆ ಈ ಪಟ್ಟಿ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ ಈ ರೀತಿ ಮೈನ್ ಬಟ್ಟೆ ತುದಿ ಬಂದಾಗ ಅಲ್ಲೊಂದ್ಸಲ ಲಾಕನ್ನು ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕು. ಇದೇ ರೀತಿ ಈ ಸೈಡಿಗೂ ಬೆಲ್ಟನ್ನು ಹೊಲ್ಕೋಬೇಕು. ನೋಡಿ ಈಗ 2 ಸೈಡನ್ನು ಬೆಲ್ಟನ್ನು ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಯಾವ ರೀತಿಲಿ ಹಾಕೊಳ್ಳೋದು ಅನ್ನೋದನ್ನ ತೋರಿಸ್ತೇನೆ. ನೋಡಿ ಈ ರೀತಿಲಿ ಇಟ್ಕೊಂಡು ಮೊದಲಿಗೆ ಈ ರೀತಿಲಿ ಕಟ್ಕೋಬೇಕು. ನೋಡಿ ಇದು ಈ ರೀತಿಲಿದೆ. ಈಗ ಇದನ್ನು ಹಿಂಭಾಗಕ್ಕೆ ತಂದ್ಕೋಬೇಕು. ನೋಡಿ ಈ ರೀತಿ ಹಿಂಭಾಗ ತಂದ್ಕೊಂಡು ಈಗ ಮುಂಭಾಗಕ್ಕೆ ಇದನ್ನು ಈ ರೀತಿಲಿ ಕಟ್ಕೋಬೇಕು. ಫ್ರೆಂಡ್ಸ್, ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.